ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, 2026-27 ಸಾಲಿನ ಬಜೆಟ್ ಮಂಡನೆಯಾಗಿದೆ. ಸತತ 9ನೇ ಬಾರಿ ಬಜೆಟ್ ಮಂಡನೆ ಮಾಡಿದ ಮೊದಲ ಹಣಕಾಸು ಸಚಿವೆ ಅನ್ನೋ ಹೆಗ್ಗಳಿಕೆಗೆ ನಿರ್ಮಲಾ ಸೀತಾರಾಮನ್ ಪಾತ್ರರಾಗಿದ್ದಾರೆ. ಹಾಗೆ ಒಬ್ಬೇ ಪ್ರಧಾನಿಯ ಅವಧಿಯಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಹಣಕಾಸು ಸಚಿವೆ ಅನ್ನೋ ಹೆಗ್ಗಳಿಕೆ ಕೂಡ ಆಕೆಗೆ ಸಿಕ್ಕಿದೆ. ಹಾಗೆ ಈ ಬಾರಿ ರಕ್ಷಣಾ ವೆಚ್ಚ ಸುಮಾರು 20% ಹೆಚ್ಚಾಗ್ತಾ ಇದೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಾಗಿದೆ. ಹಾಗೆ ಫಿಸಿಕಲ್ ಡೆಫಿಸಿಟ್ ಅನ್ನು ಕಡಿಮೆ ಮಾಡಲಾಗಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷದ ಬಜೆಟ್ ಸುಮಾರು 3 ಲಕ್ಷ ಕೋಟಿ ರೂಪಾಯಿಗಳ ಹೆಚ್ಚಳ ಕೂಡ ಆಗಿದೆ. ಆದರೆ ಚುನಾವಣೆಗಳಿವೆ ಅನ್ನುವ ಕಾರಣಕ್ಕೆ ಚುನಾವಣೆಗಳು ನಡೆಯಲಿರುವ ರಾಜ್ಯಗಳಿಗೆ ಅಂಥ ದೊಡ್ಡ ಜನಪ್ರಿಯ ಕೊಡುಗೆಗಳನ್ನೇನೂ ಕೊಟ್ಟಿಲ್ಲ. ಆದರೆ ಜನಪರ ಕೊಡುಗೆಗಳಲ್ಲಿ ಕಾಣ್ತಾ ಇವೆ. ಹಾಗಾದರೆ ಭಾನುವಾರ ಮಂಡನೆಯಾದ ಬಜೆಟ್ನ ವಿಶೇಷಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ಸಾಮಾನ್ಯವಾಗಿ ಭಾರತದ ಬಜೆಟನ್ನು ಪ್ರತಿ ವರ್ಷ ಫೆಬ್ರವರಿ ಅಂತ್ಯದಲ್ಲಿ ಅಥವಾ ಮಾರ್ಚ್ ತಿಂಗಳಲ್ಲಿ ಮಂಡನೆ ಮಾಡ್ತಾಯಿದ್ರು. ಆದರೆ 2017ರಿಂದ ಫೆಬ್ರವರಿ 1ನೇ ತಾರೀಕು ಬಜೆಟ್ ಮಂಡನೆ ಮಾಡೋದಕ್ಕೆ ಪ್ರಾರಂಭ ಮಾಡಲಾಯಿತು. ಈ ಬಾರಿಯ ಬಜೆಟ್ ಕೂಡ ಫೆಬ್ರವರಿ 1ನೇ ತಾರೀಕೆ ಮಂಡನೆ ಆಗಿದೆ. 1ನೇ ತಾರೀಕು ಭಾನುವಾರ ಆದರೂ ಕೂಡ ಬಜೆಟ್ ಮಂಡನೆಯನ್ನು ಯಥಾ ಪ್ರಕಾರ ಮಾಡಿದ್ದಾರೆ. ಈ ಹಿಂದೊಮ್ಮೆ ಅಂದರೆ 1999ರ ಫೆಬ್ರವರಿ 28ನೇ ತಾರೀಕು ಬಜೆಟ್ ಅನ್ನು ಮಂಡನೆ ಮಾಡಬೇಕಾಗಿತ್ತು. ಆದರೆ ಅವತ್ತು ಭಾನುವಾರ ಇದ್ದ ಕಾರಣ ಒಂದು ದಿನ ಮುಂಚಿತವಾಗಿ ಅಂದರೆ ಫೆಬ್ರವರಿ 27ನೇ ತಾರೀಕು ಶನಿವಾರ ಅವತ್ತಿನ ಹಣಕಾಸು ಸಚಿವ ಯಶವಂತ್ ಸಿನ್ಹಾ ಬಜೆಟ್ ಮಂಡನೆ ಮಾಡಿದರು. ಗೆಳೆಯರೆ, ಸಾಮಾನ್ಯವಾಗಿ ಶನಿವಾರ ಮತ್ತು ಭಾನುವಾರ ಎರಡೂ ದಿನಗಳು ಸದನಕ್ಕೆ ರಜೆ ಇರುತ್ತೆ. ಆದರೆ ಬಜೆಟ್ ಅನ್ನುವ ಕಾರಣಕ್ಕೆ 1999ರಲ್ಲಿ ಮತ್ತು ಈಗ 2026ರಲ್ಲಿ ಒಮ್ಮೆ ಶನಿವಾರ ಮತ್ತೊಮ್ಮೆ ಭಾನುವಾರ ಬಜೆಟ್ ಮಂಡನೆ ಆಗ್ತಾ ಇದೆ. ಇನ್ನು ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಬಾರಿಯ ಬಜೆಟ್ ಅನ್ನ ಸುಮಾರು 1.5 ಗಂಟೆಗಳ ಕಾಲ ಸದನದಲ್ಲಿ ಮಂಡನೆ ಮಾಡಿದರು. ಬಜೆಟ್ ಅನ್ನೋದು ವಾರ್ಷಿಕ ಆಯವ್ಯಯಗಳ ಪಟ್ಟಿ. ಭಾರತ ಸಂವಿಧಾನದ 112ನೇ ವಿಧಿಯ ಅನ್ವಯ ಈ ವಾರ್ಷಿಕ ಹಣಕಾಸು ವರದಿಯನ್ನ ಸದನದಲ್ಲಿ ಮಂಡನೆ ಮಾಡಲಾಗುತ್ತೆ. ಮುಂದಿನ ವರ್ಷದ ಖರ್ಚು ವೆಚ್ಚಗಳಿಗೆ ಸದನದ ಅನುಮತಿಯನ್ನ ತೆಗೆದುಕೊಳ್ಳಲಾಗುತ್ತೆ. ಇದನ್ನು ಬಜೆಟ್ ಅಂತ ಸಾಮಾನ್ಯ ಭಾಷೆಯಲ್ಲಿ ಕರಿತೀವಿ. ಆದರೆ ಅಧಿಕೃತವಾಗಿ ಇದನ್ನ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ನಮ್ಮ ಸಂವಿಧಾನದಲ್ಲಿ ಬಜೆಟ್ ಅನ್ನೋ ಪದದ ಬಳಕೆ ಇಲ್ಲ. ಇನ್ನು 2026-27ರ ವಾರ್ಷಿಕ ಹಣಕಾಸು ವರದಿಯ ಮುಖ್ಯಾಂಶಗಳನ್ನು ನಾವು ನೋಡೋದಾದ್ರೆ, ಈ ಬಾರಿ ಒಟ್ಟು ಬಜೆಟ್ ಮೊತ್ತ 53.5 ಲಕ್ಷ ಕೋಟಿ ರೂಪಾಯಿಗಳು. ಗೆಳೆಯರೆ, ಕಳೆದ ಬಾರಿ ಇದು 50.65 ಲಕ್ಷ ಕೋಟಿ ರೂಪಾಯಿಗಳಿತ್ತು. ಈ ಬಾರಿ ಸುಮಾರು 3 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹೆಚ್ಚಳವನ್ನು ಕಾಣ್ತಾ ಇದೆ. ಇದರಲ್ಲಿ ಸರ್ಕಾರದ ಒಟ್ಟು ಆದಾಯ 36.5 ಲಕ್ಷ ಕೋಟಿ. ಇನ್ನು 17 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣವನ್ನ ಸರ್ಕಾರ ಸಾಲದ ರೂಪದಲ್ಲಿ ತರುವ ಮೂಲಕ ಕೊರತೆಯನ್ನ ನೀಗಿಸಿಕೊಳ್ತಾ ಇದೆ. ಇಲ್ಲಿ ಆದಾಯ ತೆರಿಗೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಮೂಲಕ 21% ಆದಾಯ ಸರ್ಕಾರಕ್ಕೆ ಬರ್ತಾ ಇದೆ. ಕಾರ್ಪೊರೇಟ್ ತೆರಿಗೆಗಳು 18% ಆದಾಯವನ್ನು ಕೊಡ್ತಾ ಇವೆ. ಇನ್ನು GST ಇಂದ 15%. ತೆರಿಗೆಯೇತರ ಆದಾಯ ನಾನ್ ಟ್ಯಾಕ್ಸ್ ರೆವಿನ್ಯೂ 10% ಇದ್ದರೆ ಕೇಂದ್ರ ಅಬಕಾರಿ ಸುಂಕ ಎಕ್ಸೈಸ್ ಡ್ಯೂಟಿಗಳಿಂದ 6%ನಷ್ಟು ಆದಾಯ ಬರುತ್ತೆ. ಕಸ್ಟಮ್ಸ್ ಸುಂಕಗಳಿಂದ 4%. ಸಾಲವಲ್ಲದ ಬಂಡವಾಳಗಳಿಂದ ಬರುವ ಆದಾಯ 2%. ಇನ್ನುಳಿದ 24%ರಷ್ಟನ್ನು ಸಾಲ ಮತ್ತು ಇನ್ನಿತರ ಬಾಂಡ್ಗಳ ಮೂಲಕ ಸರ್ಕಾರ ಹೊಂದಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಸ್ನೇಹಿತರೆ, ಇಲ್ಲಿ ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡೋದಿದೆ. ಇದೇ ಮಾರ್ಚ್ 9ಕ್ಕೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಅನ್ನು ಆಯೋಜಿಸಿದೆ. ಇದಕ್ಕಾಗಿ ಅವರೊಂದು ಬೆಸ್ಟ್ ಆಫರ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. 33,500 ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮಕ್ಕೆ ಕರ್ಕೊಂಡು ಹೋಗ್ತಾರೆ. ಇದು 3 ರಾತ್ರಿಗಳು ಹಾಗೂ 4 ದಿನಗಳ ಟ್ರಿಪ್ ಆಗಿರುತ್ತೆ. ಈ ಪ್ಯಾಕೇಜಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, 3 ಸ್ಟಾರ್ ಹೋಟೆಲಲ್ಲಿ ಸ್ಟೇ ಇರುತ್ತೆ, ಊಟ ತಿಂಡಿ ಪ್ರತಿಯೊಂದನ್ನು ವ್ಯವಸ್ಥೆ ಮಾಡ್ತಾರೆ. ಹಾಗೆ ಸುಖವಾಗಿ ನಿಮಗೆ ದೇವರ ದರ್ಶನ ಆಗುತ್ತೆ. AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರುತ್ತೆ. ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಅನ್ನು ಕೂಡ ಅವರೇ ನೋಡ್ಕೋತಾರೆ. ಜೊತೆಗೆ 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಅನ್ನ ನಿಮಗೆ ಕೊಡಲಾಗುತ್ತೆ. ಹಿರಿಯ ನಾಗರಿಕರ ಬಗ್ಗೆ ವಿಶೇಷ ಕಾಳಜಿಯನ್ನು ಕೂಡ ತಗೊಳ್ಳಲಾಗುತ್ತೆ. ಹೊರಡೋ ದಿನ ಮಾರ್ಚ್ 9. ಕೆಲವು ಸೀಟುಗಳು ಲಭ್ಯ ಇವೆ. ಆಸಕ್ತರು 7022848666 7022284866 ನಂಬರ್ಗೆ
ಕಾಲ್ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ನು ಈ 53 ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಇದೆಯಲ್ಲ, ಇದನ್ನು ಹೇಗೆ ಖರ್ಚು ಮಾಡ್ತಾರೆ, ಎಷ್ಟೆಷ್ಟು ಖರ್ಚು ಮಾಡ್ತಾರೆ ಅನ್ನೋದನ್ನು ನಾವು ನೋಡೋದಾದರೆ, ಗೆಳೆಯರೆ, ರಾಜ್ಯಗಳಿಗೆ ತೆರಿಗೆ ಪಾಲು 20% ಕೊಟ್ಟು ಬಿಡ್ತಾರೆ. ಇನ್ನು ಕೇಂದ್ರ ಪ್ರಾಯೋಜಿತ ಯೋಜನೆಗಳಿರುತ್ತವೆ, ಅವುಗಳಿಗೆ 11% ವೆಚ್ಚ ಮಾಡಲಾಗುತ್ತೆ. ಇತರ ವೆಚ್ಚಗಳಿಗೆ 10% ಹೋಗುತ್ತೆ. ರಕ್ಷಣೆಗಾಗಿ 9%, ಕೇಂದ್ರ ವಲಯದ ಯೋಜನೆಗಳಿಗೆ 8%, ಹಣಕಾಸು ಆಯೋಗದ ಅನುದಾನಗಳಿಗೆ 7%, ಸಬ್ಸಿಡಿಗಳು ಅಂದರೆ ಆಹಾರದ ಮೇಲೆ ಕೊಡೋ ಸಬ್ಸಿಡಿ, ರಸಗೊಬ್ಬರಗಳಿಗೆ ಕೊಡೋ ಸಬ್ಸಿಡಿ, ಇದಕ್ಕೆಲ್ಲ 6% ವೆಚ್ಚ ಆದರೆ ಇನ್ನು 4% ಪೆನ್ಷನ್ ಕೊಡೋದಕ್ಕೆ ಖರ್ಚಾಗತ್ತೆ. ಹಾಗೆ ಇಲ್ಲಿ ಅತ್ಯಂತ ಆತಂಕಕಾರಿಯಾಗಿ ಕಾಣೋದು, ನಾವು ಪ್ರತಿ ವರ್ಷ ಸಾಲಗಳ ಮೇಲಿನ ಬಡ್ಡಿಗೆ ಕೊಡ್ತಾ ಇರೋ ಹಣ. ಗೆಳೆಯರೆ, ಈ ಬಾರಿಯ ಬಜೆಟಲ್ಲಿ ಕೂಡ ಬಜೆಟ್ನ 25% ಅಂದರೆ ಅತಿ ಹೆಚ್ಚು ಹಣ ಬಡ್ಡಿ ಪಾವತಿಗೆ ಖರ್ಚಾಗ್ತಾ ಇದೆ. ಇನ್ನು ಈ ಬಾರಿಯೂ ಸರ್ಕಾರ 17 ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲವನ್ನು ಮಾಡಬೇಕಾಗಿ ಬರ್ತಾ ಇದೆ. ಆದಾಯ ಮತ್ತು ವೆಚ್ಚಗಳ ನಡುವಿನ ಕೊರತೆಯನ್ನು ತುಂಬಿಕೊಳ್ಳೋದಕ್ಕೆ ಈ ಸಾಲ ಮಾಡ್ತಾರೆ. ಇದು ನಮ್ಮ ಒಟ್ಟು GDPಯ 4.3% ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ಫಿಸಿಕಲ್ ಡೆಫಿಸಿಟ್ ಈ ಬಾರಿ 0.1% ಕಡಿಮೆ ಆಗಿದೆ ಅನ್ನೋದು ಇಲ್ಲಿ ಗಮನಿಸಬೇಕಾದ ಅಂಶ. ಹಾಗೆ ಸಾಲ ಮಾಡಿದರೂ ಕೂಡ ಅದನ್ನು ವೇತನ, ಪೆನ್ಷನ್ ಸೇರಿದಂತೆ ಸರ್ಕಾರ ನಡೆಸೋದಕ್ಕೆ ಖರ್ಚು ಮಾಡ್ತಾ ಇಲ್ಲ. ಬದಲಿಗೆ ಇನ್ಫ್ರಾಸ್ಟ್ರಕ್ಚರ್ ಹಾಗೂ ಇನ್ನಿತರ ಹೂಡಿಕೆಗಳಿಗೆ ಈ ಹಣ ಖರ್ಚಾಗ್ತಾ ಇದೆ ಅನ್ನೋದು ಖುಷಿ ಪಡಬೇಕಾದ ವಿಷಯ. ಗೆಳೆಯರೆ, ಕಳೆದ ಬಾರಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಹೂಡಿಕೆಯ ವೆಚ್ಚ ಅಂದರೆ ರಸ್ತೆ, ರೈಲು ಮಾರ್ಗಗಳ ನಿರ್ಮಾಣ, ಇಂಡಸ್ಟ್ರಿಯಲ್ ಹಬ್ಬಗಳು, ಟೆಕ್ಸ್ಟೈಲ್ ಪಾರ್ಕ್ಗಳು, ಹೀಗೆ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ಮೀಸಲಿಟ್ಟ ಹಣ 11.21 ಲಕ್ಷ ಕೋಟಿ ರೂಪಾಯಿಗಳಾಗಿತ್ತು. ಆದರೆ ಈ ಬಾರಿ ಅದು 12.2 ಲಕ್ಷ ಕೋಟಿಗೆ ಏರಿಕೆ ಆಗ್ತಾ ಇದೆ. ಹಾಗೆ ನೋಡಿದರೆ 2014-15ರಿಂದ ಇಲ್ಲಿವರೆಗೆ ಹೂಡಿಕೆ ವೆಚ್ಚ ಪ್ರತಿ ವರ್ಷ ಏರಿಕೆ ಆಗ್ತಲೇ ಬರ್ತಾ ಇದೆ. ಇದು 2014-15ರಲ್ಲಿ ಬರೀ 2 ಲಕ್ಷ ಕೋಟಿ ರೂಪಾಯಿಗಳಷ್ಟಿತ್ತು. ಈಗ 12.2 ಲಕ್ಷ ಕೋಟಿ ಆಗೋ ಮೂಲಕ 6 ಪಟ್ಟು ಹೆಚ್ಚಾಗಿದೆ ಅನ್ನೋದು ಗಮನಾರ್ಹ ಅಂಶ. ಇನ್ನು ಈ ಬಾರಿ ಹೊಸದಾಗಿ 7 ಹೈಸ್ಪೀಡ್ ರೈಲ್ವೆ ಕಾರಿಡಾರ್ಗಳನ್ನು ಘೋಷಣೆ ಮಾಡಿದ್ದಾರೆ. ಮುಂಬೈ ಪುಣೆ, ಪುಣೆ ಹೈದರಾಬಾದ್, ಹೈದರಾಬಾದ್ ಬೆಂಗಳೂರು, ಹೈದರಾಬಾದ್ ಚೆನ್ನೈ, ಹೈದರಾಬಾದ್ ವಾರಣಾಸಿ, ವಾರಣಾಸಿ ಸಿಲಿಗುರಿಗಳಿಗೆ ಈ ಕಾರಿಡಾರ್ಗಳನ್ನು ಕೊಡಲಾಗಿದೆ. ಗೆಳೆಯರಲ್ಲಿ ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಮುಂತಾದ ರಾಜ್ಯಗಳಲ್ಲಿ ಚುನಾವಣೆಗಳು ನಡೀಬೇಕು. ಸಾಮಾನ್ಯವಾಗಿ ಚುನಾವಣೆಗಳ ಹಿಂದೆ ಮುಂದೆ ಬಜೆಟ್ ಮಂಡನೆ ಇದ್ದಾಗ ಆ ರಾಜ್ಯಗಳಿಗೊಂದು ಸ್ವಲ್ಪ ಬೆಣ್ಣೆ ಹಚ್ಚುವ ಕೆಲಸ ನಡೆಯುತ್ತೆ. ಈ ಬಾರಿ ಕೂಡ ಹಾಗೆ ಚುನಾವಣೆ ನಡೆಯೋ ರಾಜ್ಯಗಳಿಗೊಂದು ಸ್ವಲ್ಪ ಸೋಪ್ ಹಚ್ಚುತ್ತಾರೆ. ಅವರಿಗೊಂದಷ್ಟು ಬಂಪರ್ ಕೊಡುಗೆಗಳನ್ನು ಕೊಡಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದರೆ ಅಂಥದ್ದೇನು ಈ ಬಾರಿಯ ಬಜೆಟ್ ಅಲ್ಲಿ ಕಾಣ್ತಾ ಇಲ್ಲ. ಬದಲಿಗೆ ಪಶ್ಚಿಮ ಬಂಗಾಳಕ್ಕೆ ಡಂಕುನಿ ಸೂರತ್ ಫ್ರೈಟ್ ಕಾರಿಡಾರ್ ಮತ್ತು ಹೈಸ್ಪೀಡ್ ರೈಲ್ ಕಾರಿಡಾರ್ ಯೋಜನೆಯನ್ನು ಕೊಡಲಾಗ್ತಾ ಇದೆ. ತಮಿಳುನಾಡು ಮತ್ತು ಕೇರಳಗಳಿಗೆ ರೇರ್ ಅರ್ತ್ ಕಾರಿಡಾರು ಮತ್ತು ಕೊಕೊನಟ್ ಪ್ರಮೋಷನ್ ಸ್ಕೀಮ್ ಅನ್ನು ಕೊಡಲಾಗಿದೆ. ತೆಂಗು ರೈತರ ಅಭಿವೃದ್ಧಿ ಮತ್ತು ತೆಂಗನ್ನು ಪ್ರಮೋಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಈ ಬಾರಿ ವಿಶೇಷ ಯೋಜನೆಯನ್ನ ಘೋಷಿಸಿದೆ. ಇದು ತಮಿಳುನಾಡು, ಕೇರಳ ಸೇರಿದಂತೆ ಕರ್ನಾಟಕದ ರೈತರಿಗೆ ಕೂಡ ಅನುಕೂಲ ಆಗುತ್ತೆ. ಹಾಗೆ ತಮಿಳುನಾಡು, ಕೇರಳಗಳಿಗೆ ಒಂದಷ್ಟು ಟೂರಿಸಂ ಪ್ರಮೋಟ್ ಮಾಡೋ ಪ್ಯಾಕೇಜುಗಳು ಕೂಡ ಸಿಗ್ತಾ ಇವೆ. ಇನ್ನು ಅಸ್ಸಾಂಗೆ ಮೂಲಸೌಕರ್ಯ ಮತ್ತು ರಸ್ತೆ ಯೋಜನೆಗಳನ್ನು ಕೊಡಲಾಗಿದೆ. ಅಷ್ಟು ಬಿಟ್ಟರೆ ಚುನಾವಣೆಯ ಹಿನ್ನೆಲೆಯಲ್ಲಿ ದೊಡ್ಡ ಘೋಷಣೆಗಳನ್ನು ಮಾಡಿಲ್ಲ. ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಹಾಗೂ MSMEಗಳ ಬಗ್ಗೆ ಈ ಬಾರಿಯ ಬಜೆಟ್ ಹೆಚ್ಚು ಒತ್ತು ಕೊಡ್ತಾ ಇದೆ. ಹೊಸ ರಸ್ತೆ ಮತ್ತು ರೈಲು ಯೋಜನೆಗಳು ಶುರು ಆಗ್ತಾ ಇವೆ. 2 ಮತ್ತು 3 ಟೈರ್ ಸಿಟಿಗಳ ಸಂಪರ್ಕವನ್ನು ಮತ್ತಷ್ಟು ಹೆಚ್ಚಿಸುವ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಹಾಗೆ ಜಾಗತಿಕ ಮಾರುಕಟ್ಟೆ ಮತ್ತು ಅದರಲ್ಲಿ ಮಾಡಬೇಕಿರುವ ಕಾಂಪಿಟೇಷನ್ ಅನ್ನು ಗಮನದಲ್ಲಿಟ್ಟುಕೊಂಡು MSMEಗಳಿಗೆ ಶಕ್ತಿ ತುಂಬೋದಕ್ಕೆ 10,000 ಕೋಟಿ ರೂಪಾಯಿಗಳಷ್ಟು MSME ಗ್ರೋತ್ ಫಂಡ್ ಅನ್ನು ಕೊಡಲಾಗ್ತಾ ಇದೆ. ಯುರೋಪಿಯನ್ ಯೂನಿಯನ್ ಜೊತೆಗಿನ ವ್ಯಾಪಾರ ಒಪ್ಪಂದದ ನಂತರ ಭಾರತದ ಟೆಕ್ಸ್ಟೈಲ್ಸ್ ಹಾಗೂ ಗಾರ್ಮೆಂಟ್ಸ್ ಬೇಡಿಕೆ ಹೆಚ್ಚಾಗುವ ಸಾಧ್ಯತೆಗಳಿರುತ್ತವೆ. ಇನ್ನು ಬಾಂಗ್ಲಾದೇಶ ಈಗಾಗಲೇ ತನ್ನ ಉತ್ಪಾದನಾ ಸಾಮರ್ಥ್ಯ ಮತ್ತು ಮಾರುಕಟ್ಟೆ ಎರಡನ್ನೂ ಕಳ್ಕೊಳ್ತಾ ಇದೆ. ಯುರೋಪಿಯನ್ ಮಾರುಕಟ್ಟೆಯ ಬೇಡಿಕೆಗಳನ್ನು ಭಾರತ ಬಾಚಿಕೋಬೇಕು. ಅದಕ್ಕಾಗಿ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣ ಮಾಡೋ ಯೋಜನೆಯನ್ನ ಸರ್ಕಾರ ಕಳೆದ ವರ್ಷ ಆರಂಭ ಮಾಡಿತು. ಈಗ ಖಾದಿ ಗ್ರಾಮೋದ್ಯೋಗದ ಜೊತೆಗೆ ದೊಡ್ಡ ದೊಡ್ಡ ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ನಿರ್ಮಾಣ ಮಾಡೋ ಮೂಲಕ ಉದ್ಯೋಗ ಸೃಷ್ಟಿ ಮತ್ತು ರಫ್ತು ಎರಡಕ್ಕೂ ಹೆಚ್ಚು ಉತ್ತೇಜನವನ್ನು ಕೊಡೋ ಕೆಲಸಕ್ಕೆ ಆದ್ಯತೆಯನ್ನು ಕೊಡಲಾಗ್ತಾ ಇದೆ. ಪ್ರವಾಸೋದ್ಯಮಕ್ಕೆ ವಿಶೇಷ ಗಮನ ಹರಿಸ್ತಾ ಇದ್ದಾರೆ. ಪ್ರವಾಸಿ ಗೈಡ್ಗಳಿಗೆ ತರಬೇತಿ ಕೊಡೋ ಯೋಜನೆಯೊಂದನ್ನು ಹಮ್ಮಿಕೊಳ್ಳಲಾಗಿದೆ. ಆರ್ಕಿಯಾಲಜಿ ಸೈಟ್ಗಳಿಗೆ ಪ್ರವಾಸಿಗರನ್ನು ಆಕರ್ಷಿಸುವುದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡುವುದಾಗಿ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಹಾಗೆ
ಪ್ರತಿ ಜಿಲ್ಲೆಗೊಂದರಂತೆ ಗರ್ಲ್ಸ್ ಹಾಸ್ಟೆಲ್ ನಿರ್ಮಾಣ ಘೋಷಣೆ ಕೂಡ ಮಾಡಲಾಗಿದೆ. ರಾಂಚಿ ಮತ್ತು ತೇಜ್ಪುರ್ಗಳಿಗೆ 2 ಹೊಸ ನಿಮ್ಹಾನ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಆಯುರ್ವೇದಕ್ಕೆ ವಿಶೇಷ ಆದ್ಯತೆ ಸಿಗ್ತಾ ಇದೆ. WHO ಟ್ರೆಡಿಷನಲ್ ಮೆಡಿಸಿನ್ ಸೆಂಟರ್ ಜಾಮ್ನಗರದಲ್ಲಿ ಬರ್ತಾ ಇದೆ. ಆಯುಷ್ ಇಲಾಖೆಯನ್ನು ಮತ್ತಷ್ಟು ಸದೃಢಗೊಳಿಸಿ ಆಯುರ್ವೇದ ಔಷಧಗಳ ಗುಣಮಟ್ಟವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ನಿಟ್ಟಲ್ಲಿ ಒಂದಷ್ಟು ಲ್ಯಾಬ್ಗಳನ್ನು ತೆರೆಯಲಾಗುತ್ತೆ ಅಂತೆಲ್ಲ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಹಾಗೆ ಈ ಬಾರಿಯ ಬಜೆಟಲ್ಲಿ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿಗೆ ಕೂಡ ಒಂದಷ್ಟು ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಪಶುಸಂಗೋಪನೆಗೆ ವಿಶೇಷ ಮಹತ್ವವನ್ನು ಕೊಡಲಾಗ್ತಾ ಇದೆ. ಈ ಹಿಂದಿನ ಲಖ್ಪತಿ ದೀದಿ ಯೋಜನೆ ಯಶಸ್ವಿಯಾಗಿದೆ. ಹೀಗಾಗಿ ಈ ಬಾರಿ ಶಿ ಅನ್ನೋ ಯೋಜನೆಯನ್ನು ಘೋಷಣೆ ಮಾಡ್ತಾ ಇರುವುದಾಗಿ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಶಿ ಅಂದರೆ ಸೆಲ್ಫ್ ಹೆಲ್ಪ್ ಎಂಟ್ರಪ್ರೈನರ್ ಅಂತ. ಗ್ರಾಮೀಣ ಭಾಗದಲ್ಲಿ ಮಹಿಳೆಯರನ್ನು ಸ್ವಾವಲಂಬಿಗಳನ್ನು ಮಾಡೋದಕ್ಕೆ ಬೇಕಾದ ಒಂದಷ್ಟು ಯೋಜನೆಗಳನ್ನು ಈ ಬಾರಿಯ ಬಜೆಟಲ್ಲಿ ಕೈಗೆತ್ತಿಕೊಳ್ಳಲಾಗ್ತಾ ಇದೆ. ಇನ್ನು ಈ ಬಾರಿ ಬಜೆಟ್ ರಕ್ಷಣಾ ಕ್ಷೇತ್ರಕ್ಕೆ ಸ್ವಲ್ಪ ಒತ್ತು ಕೊಟ್ಟಂತೆ ಕಾಣ್ತಾ ಇದೆ. ರಕ್ಷಣಾ ಬಜೆಟ್ ಅನ್ನು 20% ಹೆಚ್ಚು ಮಾಡಲಾಗ್ತಾ ಇದೆ. ಕಳೆದ ವರ್ಷ ಆಪರೇಷನ್ ಸಿಂಧೂರ್ ಆಯಿತು. ಈ ವರ್ಷ ಕೂಡ ಅಂಥದ್ದು ನಡೆಯುವ ಸಾಧ್ಯತೆಗಳನ್ನು ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಪಾಕಿಸ್ತಾನ, ಚೈನಾ ಜೊತೆಗೆ ಬಾಂಗ್ಲಾದಂತಹ ಉಲುಕೋಚಿಗಳನ್ನು ಕೂಡ ಭಾರತ ನಿಯಂತ್ರಣದಲ್ಲಿಡಬೇಕಾಗುತ್ತೆ. ಜೊತೆಗೆ ಉಗ್ರವಾದದ ವಿರುದ್ಧವೂ ಹೋರಾಟ ನಡೀಬೇಕು. ಹೀಗಾಗಿ ಮುಂದಿನ ದಿನಗಳಲ್ಲಿ ಭಾರತದ ರಕ್ಷಣೆಯನ್ನ ಗಮನದಲ್ಲಿಟ್ಟುಕೊಂಡು ರಕ್ಷಣಾ ಇಲಾಖೆಯ ಅಗತ್ಯಗಳನ್ನು ಪೂರೈಸೋದಕ್ಕಾಗಿ ಈ ಬಾರಿ ರಕ್ಷಣಾ ಬಜೆಟ್ ಅಲ್ಲಿ 20% ಹೆಚ್ಚಳವನ್ನ ಮಾಡೋ ಮೂಲಕ ಹೊಸ ಆಯುಧಗಳ ಖರೀದಿಗೆ ಆದ್ಯತೆ ಕೊಡಲಾಗುತ್ತೆ. ಮೇಕ್ ಇನ್ ಇಂಡಿಯಾಗೆ ಒತ್ತು ಕೊಡೋ ಕೆಲಸ ಕೂಡ ನಡೆಯುತ್ತೆ. ಇಷ್ಟೆಲ್ಲ ಸರಿ, ಆದರೆ ನಮಗೇನು ಬಂತು ಕರ್ನಾಟಕಕ್ಕೆ? ನಮಗೇನು ಕೊಡ್ತಾ ಇದೆ ಕೇಂದ್ರ ಬಜೆಟ್ ಅನ್ನೋ ಪ್ರಶ್ನೆ ಸಹಜ. ಗೆಳೆಯರೆ, ರಾಜ್ಯಗಳಿಗೆ ಹಂಚುವ ತೆರಿಗೆ ಹಣ ಏನಿದೆ ಆ ಪೈಕಿ 63,049.58 ಕೋಟಿ ರೂಪಾಯಿಗಳಷ್ಟು ತೆರಿಗೆ ಹಂಚಿಕೆಯನ್ನು ಕರ್ನಾಟಕಕ್ಕೆ ಒದಗಿಸಲಾಗ್ತಾ ಇದೆ. ಇನ್ನು ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಲ್ಲಿ ಕರ್ನಾಟಕದ ಒಂದಷ್ಟು ನಗರಗಳ ಅಭಿವೃದ್ಧಿಗೆ ಅನುದಾನ ಸಿಗುತ್ತೆ. ಇನ್ನು 7 ಹೈಸ್ಪೀಡ್ ರೈಲ್ವೆ ಕಾರಿಡಾರ್ ಯೋಜನೆಗಳ ಪೈಕಿ ಒಂದು ಯೋಜನೆ ಕರ್ನಾಟಕಕ್ಕೂ ಬರುತ್ತೆ. ಹೈದರಾಬಾದ್ ಬೆಂಗಳೂರು, ಚೆನ್ನೈ ಬೆಂಗಳೂರುಗಳ ನಡುವೆ ಈ ಹೈಸ್ಪೀಡ್ ರೈಲ್ವೆ ಕಾರಿಡಾರ್ ಯೋಜನೆಯನ್ನು ಜಾರಿಗೊಳಿಸಲಾಗ್ತಾ ಇದೆ. ಇದು ಕರ್ನಾಟಕದ ಸಂಪರ್ಕ ಶಕ್ತಿಯನ್ನು ಸ್ವಲ್ಪ ಮಟ್ಟಿಗೆ ಬಲಗೊಳಿಸುತ್ತೆ. ಹಾಗೆ ಕರ್ನಾಟಕದ ಕರಾವಳಿ ಪ್ರದೇಶಗಳಲ್ಲಿ ಕಡಲಾಮೆಗಳು ಮೊಟ್ಟೆ ಇಡುವ ಸ್ಥಳಗಳೇನಿವೆ ಅಲ್ಲಿ ಪ್ರಕೃತಿ ಆಧಾರಿತ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದು ನಮ್ಮ ಕರಾವಳಿಯ ಪ್ರವಾಸೋದ್ಯಮಕ್ಕೆ ಉತ್ತೇಜನವನ್ನು ಕೊಡುತ್ತೆ. ಇನ್ನು ಕರ್ನಾಟಕದ ಹೆಮ್ಮೆ ಅನ್ನಿಸಿಕೊಳ್ಳುವ ಶ್ರೀಗಂಧದ ಮರಗಳನ್ನು ಬೆಳೆಯುವ ಮತ್ತು ಶ್ರೀಗಂಧದ ಉದ್ಯಮ ಏನಿದೆ ಅದನ್ನು ಪುನರುಜ್ಜೀವನಗೊಳಿಸುವ, ಅದಕ್ಕೆ ಉತ್ತೇಜನ ನೀಡುವ ವಿಶೇಷ ಯೋಜನೆಯನ್ನು ಈ ಬಾರಿಯ ಬಜೆಟಲ್ಲಿ ಘೋಷಣೆ ಮಾಡಲಾಗಿದೆ. ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆಯುವ ಕೋಕೋ ಮತ್ತು ತೆಂಗು ಉತ್ಪನ್ನಗಳಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಲ್ಲಿ ಒಂದಷ್ಟು ವಿಶೇಷ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಯಥಾ ಪ್ರಕಾರ MSME ಗ್ರೋತ್ ಫಂಡು, ಮಹಿಳಾ ಸಬಲೀಕರಣ ಹಾಗೂ ಇನ್ನಿತರ ಯೋಜನೆಗಳೇನಿವೆ ಅವು ಕೂಡ ಕರ್ನಾಟಕಕ್ಕೆ ಬರುತ್ತವೆ. ಆದರೆ ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಗೆ ಈಗಾಗಲೇ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವ 5,300 ಕೋಟಿ ರೂಪಾಯಿ ಹಣ ಏನಿದೆ ಅದು ಇನ್ನೂ ಬಿಡುಗಡೆ ಆಗಿಲ್ಲ ಮತ್ತು ಅದರ ಬಗ್ಗೆ ಈ ಬಜೆಟಲ್ಲಿ ಯಾವ ಪ್ರಸ್ತಾಪವೂ ಇಲ್ಲ. ಇನ್ನು ಬೆಂಗಳೂರು ಮೆಟ್ರೋ ಅಂದರೆ ನಮ್ಮ ಮೆಟ್ರೋದ 3ನೇ ಹಂತದ ವಿಸ್ತರಣೆಗಾಗಿ ವಿಶೇಷ ನಿಧಿಯನ್ನು ಮೀಸಲಿಡಲಾಗ್ತಾ ಇದೆ. ಇನ್ನು ಆದಾಯ ತೆರಿಗೆಯಲ್ಲಿ ಅಂಥ ದೊಡ್ಡ ಬದಲಾವಣೆಗಳೇನೂ ಆಗಿಲ್ಲ. ಯಥಾ ಪ್ರಕಾರ 12 ಲಕ್ಷ ರೂಪಾಯಿಗಳ ಆದಾಯದವರೆಗೆ ಆದಾಯ ತೆರಿಗೆ ವಿನಾಯಿತಿ ಮುಂದುವರಿತಾ ಇದೆ. 12,75,000 ರೂಪಾಯಿವರೆಗೆ ನಿಮ್ಮ ಆದಾಯ ಇದ್ರೂ ಕೂಡ ನೀವು ಆದಾಯ ತೆರಿಗೆ ಪಾವತಿ ಮಾಡಬೇಕಾಗಿ ಬರೋದಿಲ್ಲ. ಅದಕ್ಕಿಂತ ಹೆಚ್ಚಿದ್ರೆ ಮಾತ್ರ ಇನ್ಕಮ್ ಟ್ಯಾಕ್ಸ್ ಅನ್ನು ಪಾವತಿಸಬೇಕಾಗಿ ಬರುತ್ತೆ. ಹಾಗೆ ಒಂದಷ್ಟು ತೆರಿಗೆ ರೂಲ್ಸನ್ನು ಸರಳೀಕೃತಗೊಳಿಸುವ ಕೆಲಸವನ್ನು ಕೂಡ ಮಾಡಲಾಗಿದೆ. ಒಟ್ಟಾರೆ ಈ ಬಾರಿಯ ಬಜೆಟ್ ಅಭಿವೃದ್ಧಿಯ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದೆ. ಅದರಲ್ಲೂ ಇನ್ಫ್ರಾಸ್ಟ್ರಕ್ಚರ್, ಉದ್ಯೋಗ ಸೃಷ್ಟಿ, ಕಾರ್ಖಾನೆಗಳು, ಸ್ಕಿಲ್ ಡೆವಲಪ್ಮೆಂಟ್, ಸ್ತ್ರೀ ಸ್ವಾವಲಂಬನೆ, ಗ್ರಾಮೀಣ ಭಾಗದ ಉದ್ಯೋಗ ಸೃಷ್ಟಿ, ಕೃಷಿ ಮುಂತಾದ ವಿಷಯಗಳಿಗೆ ವಿಶೇಷ ಆದ್ಯತೆ ಸಿಗ್ತಾ ಇದೆ. ಇದು ಗೆಳೆಯರೆ 2026-27ರ ವಾರ್ಷಿಕ ಹಣಕಾಸು ವರದಿ ಅಥವಾ ಬಜೆಟ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.